ನಮಸ್ತೆ ಕರ್ನಾಟಕ ಧರ್ಮದೀಪ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಶಕ್ತಿ ನೀಡುವವಳು ಅವಳೇ, ಸಂಘರ್ಷಕ್ಕೆ ನಿಲ್ಲುವವಳು ಅವಳೇ. ಹೆಣ್ಣಿಗೆ ಹೆಣ್ಣು ವೈರಿ ಎಂಬ ಮಾತಿನ ಹಿಂದಿನ ಅಸಲಿ ಸತ್ಯವೇನೋ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಇಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹೆಣ್ಣಿಗೆ ಎಣ್ಣೆ ವೈರಿ ಎನ್ನುವ ಮಾತು ಸಮಾಜದಲ್ಲಿ ಬಹಳ ಕಾಲದಿಂದ ಕೇಳಿಬರುತ್ತಿದೆ. ಆದರೆ ಇದು ಕೇವಲ ಒಂದು ಲಿಂಗಕ್ಕೆ ಸೀಮಿತವಲ್ಲ. ಮನುಷ್ಯ ಸಹಜ ಗುಣಗಳಾದ ಅಸೂಯೆ ಮತ್ತು ಸ್ಪರ್ಧೆಯಿಂದ ಹುಟ್ಟಿಕೊಂಡ ಮಾತು. ಇದಕ್ಕೆ ಕೆಲವು ಪ್ರಮುಖ ಕಾರಣಗಳನ್ನು ತಿಳಿದುಕೊಳ್ಳುವ ಮುಂಚೆ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಗಳು ಬರ್ತಾನೆ ಇರ್ತವೆ. ವಿಡಿಯೋಗೆ ಲೈಕ್ ಮಾಡೋದನ್ನು ಮರೆಯಬೇಡಿ. ಸಮಾಜದ ಹಳೆಯ ಮನಸ್ಥಿತಿ ಅಂದರೆ ಇಂದಿನ ಕಾಲದಿಂದಲೂ ಮಹಿಳೆಯರನ್ನು ಒಂದು ನಿರ್ದಿಷ್ಟ ಚೌಕಟ್ಟಿನಲ್ಲಿ ಇಡಲಾಗಿತ್ತು. ಕುಟುಂಬದಲ್ಲಿ ಅಥವಾ ಸಮಾಜದಲ್ಲಿ ತನ್ನ ಸ್ಥಾನವನ್ನು ಭದ್ರಪಡಿಸಿಕೊಳ್ಳಲು ಇನ್ನೊಬ್ಬ ಮಹಿಳೆಯೊಂದಿಗೆ ಸ್ಪರ್ಧಿಸಬೇಕಾದ ಅನಿವಾರ್ಯತೆ ಇತ್ತು. ಉದಾಹರಣೆಗೆ, ಅತ್ತೆ ಸೊಸೆಯ ಜಗಳದ ಹಿಂದೆ ಇಬ್ಬರಿಗೂ ಮನೆಯ ಮೇಲೆ ಅಧಿಕಾರ ಸ್ಥಾಪಿಸಲು ಹಂಬಲವಿರುತ್ತದೆಯೇ ಹೊರತು ವೈಯಕ್ತಿಕ ದ್ವೇಷವಲ್ಲ. ಹೋಲಿಕೆ ಮತ್ತು ಅಸೂಯೆ ಅಂದರೆ ರೂಪ, ಆಸ್ತಿ, ಮಕ್ಕಳು ಅಥವಾ ವೃತ್ತಿ ಜೀವನದ ವಿಷಯದಲ್ಲಿ ಒಬ್ಬ ಮಹಿಳೆ ಇನ್ನೊಬ್ಬಳನ್ನು ಹೋಲಿಕೆ ಮಾಡಿಕೊಳ್ಳುವುದು ಹೆಚ್ಚು. ಈ ಸಮಾನಾಂತರ ಹೋಲಿಕೆ ಹೆಚ್ಚಾದಾಗ ಅಸೂಯೆ ಹುಟ್ಟಿ ಮೈಮನಸ್ಸಿಗೆ ಕಾರಣವಾಗುತ್ತದೆ. ಪುರುಷ ಪ್ರಧಾನ ವ್ಯವಸ್ಥೆಯ ಪ್ರಭಾವ ಅಂದರೆ ಪರೋಕ್ಷವಾಗಿ ಪುರುಷ ಪ್ರಧಾನ ವ್ಯವಸ್ಥೆಯು ಮಹಿಳೆಯರನ್ನು ಒಬ್ಬರಿಗೊಬ್ಬರು ಎದುರಿಸುವಂತೆ ಮಾಡಿದೆ. ಒಳ್ಳೆಯ ಹೆಣ್ಣು ಎನ್ನಿಸಿಕೊಳ್ಳಲು ಸಮಾಜ ಹಾಕಿದ ನಿಯಮಗಳನ್ನು ಪಾಲಿಸುವಾಗ ಇನ್ನೊಬ್ಬ ಮಹಿಳೆಯರನ್ನು ಟೀಕಿಸುವುದು ಅಥವಾ ಕೆಳಗೆ ಬೀಳಿಸುವುದು ಒಂದು ದಾರಿಯಾಗಿ ಕಾಣಿಸಬಹುದು. ಭದ್ರತೆಯ ಕೊರತೆ ತಮಗಿಂತ ಉತ್ತಮವಾಗಿರುವ ಅಥವಾ ಯಶಸ್ವಿಯಾಗಿರುವ ಮಹಿಳೆಯನ್ನು ಕಂಡಾಗ ತಮ್ಮ ಅಸ್ತಿತ್ವಕ್ಕೆ ಎಲ್ಲೂ ಧಕ್ಕೆ ಬರಬಹುದು ಎಂಬ ಆತಂಕ ಕೆಲವರಲ್ಲಿ ಮೂಡುತ್ತದೆ. ಇದೇ ಮುಂದೆ ಶೀತಲ ಸಮರಕ್ಕೆ ಕಾರಣವಾಗುತ್ತದೆ. ಹಿಂದಿನ ಕಾಲ ಬದಲಾಗುತ್ತಿದೆ. ಒಬ್ಬ ಮಹಿಳೆ ಇನ್ನೊಬ್ಬಳಿಗೆ ಶಕ್ತಿಯಾಗುವ ಅಥವಾ ವುಮೆನ್ ಸಪೋರ್ಟಿಂಗ್ ವುಮೆನ್. ಉದಾಹರಣೆಗೆ, ಈ ಹಳೆಯ ಗಾದೆ ಮಾತನ್ನು ಸುಳ್ಳು ಮಾಡುವಂತೆ ಮಹಿಳೆಯರು ಪರಸ್ಪರ ಬೆಂಬಲ ನೀಡುತ್ತಿದ್ದಾರೆ. ವೈರಿ ಎನ್ನುವುದಕ್ಕಿಂತ ವೈಚಾರಿಕ ಭಿನ್ನಾಭಿಪ್ರಾಯ ಎಂದು ನೋಡುವುದು ಹೆಚ್ಚು ಸೂಕ್ತ. ಹೆಣ್ಣಿಗೆ ಎಣ್ಣೆ ವೈರಿ ಎಂಬ ಮಾತಿಗೆ ಪುಷ್ಟಿ ಇಡುವಂತಹ ಕೆಲವು ಸಾಮಾನ್ಯ ಉದಾಹರಣೆಗಳನ್ನು ನಾವು ನಮ್ಮ ಸುತ್ತಮುತ್ತಲಿನ ಸಮಾಜದಲ್ಲಿ ಮತ್ತು ಇತಿಹಾಸದಲ್ಲಿ ನೋಡಬಹುದು. ಇವುಗಳಲ್ಲಿ ಅಸೂಯೆಗಿಂತ ಹೆಚ್ಚಾಗಿ ಅಧಿಕಾರ ಮತ್ತು ಅಭದ್ರತೆ ಮುಖ್ಯ ಪಾತ್ರ ವಹಿಸುತ್ತದೆ. ಕೆಲವು ಮುಖ್ಯ ಕಾರಣಗಳು ಎಂದರೆ ಕೌಟುಂಬಿಕ ಸನ್ನಿವೇಶ, ಅತ್ತೆ ಮತ್ತು ಸೊಸೆ. ಇದು ಈಗ ಗಾದೆಗೆ ಅತಿ ದೊಡ್ಡ ಉದಾಹರಣೆ ಎನ್ನಲಾಗುತ್ತಿದೆ. ಇಲ್ಲಿ ವೈಯಕ್ತಿಕಕ್ಕೆ ಕಾರಣ ಒಬ್ಬ ಪುರುಷ ಅಥವಾ ಮಗ ಅಥವಾ ಪತಿ. ಅತ್ತೆಯ ದೃಷ್ಟಿ ಮನೆಯ ಮೇಲಿನ ತನ್ನ ಹಿಡಿತ ಅಥವಾ ಮಗನ ಮೇಲಿನ ಪ್ರೀತಿ ಕಡಿಮೆಯಾಗಬಹುದು ಎಂಬ ಆತಂಕ. ಸೊಸೆಯ ದೃಷ್ಟಿ ಹೊಸ ಮನೆಯಲ್ಲಿ ತನ್ನದೇ ಆದ ಸ್ವಾತಂತ್ರ್ಯ ಮತ್ತು ಸ್ಥಾನ ಬೇಕೆಂಬ ಹಂಬಲ. ಇಬ್ಬರು ಗುರಿ ಒಂದೇ ಆಗಿದ್ದರೂ ಮನೆಯ ನಿರ್ವಹಣೆ ದಾರಿ ಬೇರೆಯಾದಾಗ ಪರಸ್ಪರ ವೈರಿಗಳಂತೆ ಕಾಣುತ್ತಾರೆ. ಕೆಲಸದ ಸ್ಥಳದಲ್ಲಿ ಒಬ್ಬ ಮಹಿಳೆ ಯಶಸ್ಸಿನ ಶಿಖರ ಏರುತ್ತಿದ್ದರೆ ಅವಳನ್ನು ಬೆಂಬಲಿಸುವ ಬದಲು ಅವಳ ಬಗ್ಗೆ ಇಲ್ಲದ ಸಲ್ಲದ ಮಾತುಗಳನ್ನು ಹೆಚ್ಚಿಸುವುದು ಅಥವಾ ಅವಳ ಸಾಧನೆಯನ್ನು ಕಡಿಮೆ ಅಂದಾಜು ಮಾಡುವುದು ಈಗ ಸದ್ಯದಲ್ಲಿ ನಾವು ಕಾಣಬಹುದು. ಇವತ್ತಿನ ವಿಡಿಯೋ ಇದಾಗಿತ್ತು. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ಇದೇ ಥರ ಇನ್ನಷ್ಟು ಇಂಟ್ರೆಸ್ಟಿಂಗ್ ಸ್ಟೋರಿಗಳು ನಿಮಗೆ ಸಿಗಬೇಕು ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ನು ಯಾರೆಲ್ಲ ಲೈಕ್ ಮಾಡಿಲ್ಲ ದಯವಿಟ್ಟು ಲೈಕ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.